ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ನಡೆದಂಥ ಮ್ಯಾಚ್ಗೆ ನಾನು ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ಕೊಟ್ಟಿದ್ದೆ. ಎರಡೂ ಕೂಡ ಪಾಸ್ ಆಗಿದೆ. ಈಗ ನಡೆದಂಥ 4 ಮ್ಯಾಚು ಕೂಡ ನಾನು ಕೊಟ್ಟಂಥ ಪ್ರಿಡಿಕ್ಷನ್ ಎಲ್ಲ ಕೂಡ ಪಾಸ್ ಆಗಿದೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಪ್ರಿಡಿಕ್ಷನ್ನ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಪಂಜಾಬ್ ವರ್ಸಸ್ ಗುಜರಾತ್ ಮ್ಯಾಚಿಗೆ ಡ್ರೀಮ್11 ಟೀಮ್ ಅನಾಲಿಸಿಸ್ ಆ್ಯಂಡ್ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನು ಇವತ್ತಿನ ಗುಜರಾತ್ ವರ್ಸಸ್ ಪಂಜಾಬ್ ಮ್ಯಾಚು ಸ್ನೇಹಿತರೆ ಸಂಜೆ 7:30ಗೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಮ್ಯಾಚ್ಗೆ ಇರುವಂಥ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಫಾಸ್ಟ್ ಬೌಲರ್ಸ್ ಅಂದರೆ ಪೇಸರ್ಸ್ ಏನಿದ್ದಾರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ಪಿಚ್ಚು ಸ್ನೇಹಿತರೆ. ಇಲ್ಲಿ ಲಾಸ್ಟ್ ಸೀಸನ್ನ ಮ್ಯಾಚಸ್ನ ನೋಡೋದಾದರೆ ಪೇಸರ್ಸ್ಗಳಿಗೆ 34 ವಿಕೆಟ್ ಬಿದ್ದಿದೆ ಹಾಗೂ ಸ್ಪಿನ್ನರ್ಸ್ಗಳಿಗೆ 16 ವಿಕೆಟ್ ಬಿದ್ದಿದೆ ಸ್ನೇಹಿತರೆ. ಆ್ಯಂಡ್ ಅದೂ ಅಲ್ಲದೆ ಈ ಪಿಚ್ನಲ್ಲಿ ಚೇಸಿಂಗ್ ಮಾಡುವಂಥ ಟೀಮ್ ಏನಿದೆ ಅದು 80% ಗೆಲ್ಲೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅಂದರೆ ಟಾಸ್ನ ಗೆದ್ದು ಯಾರು ಚೇಸಿಂಗ್ನ ತೊಗೊತಾರೆ ಅಥವಾ ಯಾರು ಸೆಕೆಂಡ್ ಇನ್ ಬ್ಯಾಟಿಂಗ್ನ ಮಾಡ್ತಾರೆ ಅವರು ಮ್ಯಾಚನ್ನು ಗೆದ್ದಿರೋದು 80% ಇದೆ ಸ್ನೇಹಿತರೆ. ಇಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 170 to 190 ಇದೆ. ಆ್ಯಂಡ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ನಲ್ಲಿ 160 to 180 ಒಳಗೆ ಕಟ್ ಹಾಕ್ಬೋದು ಸ್ನೇಹಿತರೆ. ಬಿಕಾಸ್ ಎರಡೂ ಟೀಮ್ನಲ್ಲಿ ಕೂಡ ಒಳ್ಳೆ ಫಾಸ್ಟ್ ಬೌಲರ್ಸ್ ಇದ್ದಾರೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ ಎರಡೂ ಟೀಮ್ಗಳು ಕೂಡ. ಸೊ ಹಾಗಾಗಿ ನನ್ನ ಪ್ರಕಾರ ಇವತ್ತು ಚೇಸಿಂಗ್ ಮಾಡುವಂಥ ಟೀಮ್ ಗೆಲ್ಲೋ ಚಾನ್ಸಸ್ ಇದೆ. ಇನ್ನು ಗುಜರಾತ್ ವರ್ಸಸ್ ಪಂಜಾಬ್ ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ, ಟೋಟಲಾಗಿ 5ನೇ ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ 3ನೇ ಮ್ಯಾಚ್ನ ಗುಜರಾತ್ ಅವರು ಗೆದ್ದಿದ್ದಾರೆ, 2 ಮ್ಯಾಚ್ನ ಪಂಜಾಬ್ ಅವರು ಗೆದ್ದಿದ್ದಾರೆ ಸ್ನೇಹಿತರೆ. ಬಟ್ ಈ ಸಲ ಏನಪ್ಪ ಅಂತ ಹೇಳಿದ್ರೆ ಪಂಜಾಬ್ ಗುಜರಾತ್ಗಿಂತ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ನೀವು ಅಲ್ಲಿ ಆಲ್ರೌಂಡರ್ಸ್ನ ನೋಡೋದಾದರೆ 80% ಎಲ್ಲ ಆಲ್ರೌಂಡರ್ಸು ಪಂಜಾಬ್ ಕಡೆನೇ ಇದ್ದಾರೆ. ಸ್ಟೋನಿಸು, ಮ್ಯಾಕ್ಸ್ವೆಲ್ಲು, ಒಮರ್ಜಾಯಿ, ಇನ್ನು ಜೇಮ್ಸನ್ ಅವರು ಅವ್ರ ಕಡೆ ಇದ್ದಾರೆ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚು ಹೇಳೋಕ್ಕಾಗಲ್ಲ ಯಾರು ಗೆಲ್ತಾರೆ ಅಂತ, ಬಟ್ ಟೀಮ್ ಮಾತ್ರ ಈಕ್ವಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೀವು ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ 5 ಮ್ಯಾಚ್ಗಳಷ್ಟೇ ಆಡಿರೋದು. 3 ಮ್ಯಾಚ್ ಗುಜರಾತ್ ಗೆದ್ದಿದೆ, 2 ಮ್ಯಾಚ್ ಪಂಜಾಬ್ ಅವ್ರು ಗೆದ್ದಿದ್ದಾರೆ ಸ್ನೇಹಿತರೆ. ಇನ್ನು ಮ್ಯಾಚ್ ಪ್ರಿಡಿಕ್ಷನ್ ಹಾಗೂ ಪ್ಲೇಯರ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ಟೀಮ್ ಪರ 2 ಇನ್ನಿಂಗ್ಸ್ನಲ್ಲಿ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಫಸ್ಟ್ ಬ್ಯಾಟಿಂಗ್ ಆದರೂ ಆಗ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಆದರೂ ಆಗ್ಬೋದು. ಸೊ 2 ಇನ್ನಿಂಗ್ಸ್ನಲ್ಲೂ ಕೂಡ ಒಂದೊಳ್ಳೆ ಸ್ಕೋರ್ನ ಸೆಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಪಂಜಾಬ್ ಮಾಡ್ತು ಅಂತಿದ್ರೆ ಶ್ರೇಯಸ್ ಅಯ್ಯರ್ ಅವ್ರ ಜೊತೆ ಸಿಂಗ್ ಅವರು ಸಾಥ್ನ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಚೇಸಿಂಗ್ನ ಮಾಡ್ತು ಅಂದರೆ ಆ ಟೈಮಲ್ಲಿ ಸ್ಟೋನಿಸ್ ಅವರು ಶ್ರೇಯಸ್ ಅಯ್ಯರ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಕಲೆ ಆಗ್ತಾರೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಸ್ಟೋನಿಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರ್ಬೋದು. ಅವ್ರ ಜೊತೆ ಜೇಮ್ಸನ್ ಅವರು ಕೂಡ ಆಡ್ಬೋದು. ಆ್ಯಂಡ್ ಮ್ಯಾಕ್ಸ್ವೆಲ್ ಅವರು ಕೂಡ ಇದ್ದಾರೆ, ಒಮರ್ಜಾಯ್ ಅವರು ಕೂಡ ಇದ್ದಾರೆ. ಬಟ್ ಸ್ಟೋನಿಸ್ ಅವರು ಬಿಗ್ ಬ್ಯಾಶ್ ಲೀಗ್ಲಿಂದ ಒಳ್ಳೆ ಫಾರ್ಮ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ನ ನೋಡೋಕೆ ಸಿಗುತ್ತೆ ಸ್ನೇಹಿತರೆ. ಶ್ರೇಯಸ್ ಅಯ್ಯರ್ ಅವ್ರ ಕಡೆಯಿಂದ ನಿಮಗೆ ಡೌಟೇ ಬೇಡ. ಅವರು ಚಾಂಪಿಯನ್ ಟ್ರೋಫಿನಲ್ಲಿ ಯಾವ ಥರ ಆಡಿದ್ದಾರೆ ಅಂತ ನೀವೇ ನೋಡಿದ್ದೀರಾ. ಪ್ರತಿ ಮ್ಯಾಚ್ನಲ್ಲೂ ಚೆನ್ನಾಗಿ ಆಡಿದ್ದಾರೆ. ಆ್ಯಾವ್ರೇಜ್ ಸ್ಕೋರ್ 60 ಇದೆ ಸ್ನೇಹಿತರೆ ಅವ್ರದ್ದು. ಸೊ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅವ್ರ ಕಡೆ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ನ ನೋಡೋಕೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹರ್ಷದೀಪ್ ಸಿಂಗ್ ಹಾಗೂ ಜೇಮ್ಸನ್ ಅವರು ಪಂಜಾಬ್ ಪರ ವಿಕೆಟ್ನ ತಗೊತಾರೆ ಸ್ನೇಹಿತರೆ. ಯಾವುದೇ ಡೌಟೇ ಬೇಡ ಸ್ನೇಹಿತರೆ. ಬಿಕಾಸ್ ಹರ್ಷದೀಪ್ ಸಿಂಗ್ ಅವರು ಹೊಸ ಬಾಲ್ನ ಅಂದರೆ ನ್ಯೂ ಬಾಲ್ನ ತುಂಬ ಚೆನ್ನಾಗೇ ಯೂಸ್ ಮಾಡ್ತಾರೆ. ಬಿಕಾಸ್ ಅವರು ಇನ್ ಸ್ವಿಂಗ್ ಔಟ್ ಸ್ವಿಂಗ್ನ ತೊಗೊತಾರೆ. ಆ್ಯಂಡ್ 80% ಅವರಿಗೆ ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇದೆ. ಆ್ಯಂಡ್ 80% ಅದನ್ನು ಪ್ರೂವ್ ಮಾಡಿದ್ದಾರೆ ಕೂಡ ಹೌದು. ಹಾಗೂ ಜೇಮ್ಸನ್ ಅವರು ಚಾಂಪಿಯನ್ ಟ್ರೋಫಿನಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಅದೇ ಫಾರ್ಮ್ನ ಅವರು ಕಂಟಿನ್ಯೂ ಮಾಡ್ಬೋದು. ಸೊ ಇವರಿಬ್ಬರು ವಿಕೆಟ್ನ ಎತ್ತಾಕೊಂತಾರೆ. ಇನ್ ಕೇಸ್ ಏನಾದರೂ ಫಸ್ಟ್ ಬೌಲ್ ಅಂದರೆ ಪಂಜಾಬ್ ಏನಾದರೂ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ ಅದರಲ್ಲಿ ವೈಶಾಖ್ ಅವರು ಡೆಫಿನೆಟ್ಲಿ 2 ವಿಕೆಟ್ನ ಎತ್ತಾಕೊಂತಾರೆ ಸ್ನೇಹಿತರೆ. ಮಿನಿಮಮ್ 2 ವಿಕೆಟ್ ಬಿತ್ತೇ ಬೀಳುತ್ತೆ, ಡೌಟೇ ಬೇಡ. ಇನ್ನು ಚಹಲ್ ಅವರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಿಕೆಟ್ ತಗೊಳ್ಳೋ ಚಾನ್ಸ್ ಇರುತ್ತೆ. ಬಿಕಾಸ್ ನಮ್ಮ ಚೇಸಿಂಗ್ ಮಾಸ್ಟರ್ ಕೊಹ್ಲಿ ಹೇಗಿದ್ದಾರೆ, ಸೊ ಹಾಗೆಯೇ ಇವರು ಚೇಸಿಂಗ್ ಮಾಡೋ ಟೈಮ್ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಚಹಲ್ ಅವ್ರದ್ದು 80% ಇದೆ ಸ್ನೇಹಿತರೆ ವಿಕೆಟ್ ಎಬಿಲಿಟಿ ಅವ್ರದ್ದು. ಸೊ ಹಾಗಾಗಿ ಇವರು 4 ಜನನ ನಾನು ಮೇಯ್ನಾಗಿ ಕನ್ಸಿಡರ್ ಮಾಡ್ತೀನಿ. ಇದನ್ನು ಬಿಟ್ಟು ಒಮರ್ಜಾಯಿ ಅವರಿದ್ದಾರೆ, ಮ್ಯಾಕ್ಸ್ವೆಲ್ ಅವರಿದ್ದಾರೆ, ಸ್ಟೋನಿಸ್ ಅವರಿದ್ದಾರೆ. ಬಟ್ ಅವ್ರನ್ನ ನಾನು ಮೇಯ್ನಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬಿಕಾಸ್ ಅವರು ಆಲ್ರೌಂಡರ್ ಆಗಿರೋದ್ರಿಂದ ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ. ಬಟ್ ಹೇಳೋಕ್ಕಾಗಲ್ಲ, 80%ಗೆ ನಾವು ಬೌಲರ್ಸ್ಗಳನ್ನೇ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಒಮರ್ಜಾಯಿ ಅವರು ಕೂಡ ಎಬಿಲಿಟಿ ಇದೆ. ಬಟ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ನನ್ನ ಪ್ರಕಾರ ಕಮ್ಮಿ, ನನ್ನ ಸೆನ್ಸ್ ಪ್ರಕಾರ ಬೀಳೋದು ಕಮ್ಮಿ ಇದೆ ಸ್ನೇಹಿತರೆ. ಇಲ್ಲಿ ನೀವು ಚಹಲ್ ಹಾಗೂ ಹರ್ಷದೀಪ್ ಸಿಂಗ್, ವೈಶಾಖ್, ಜೇಮ್ಸನ್ ಅವ್ರನ್ನ ಮೇನ್ ಬೌಲರ್ ಆಗಿ ಪಂಜಾಬ್ ಪರ ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಗುಜರಾತ್ನ ಬ್ಯಾಟಿಂಗ್ ಕಡೆ ನೋಡೋದಾದರೆ ಸ್ನೇಹಿತರೆ, ಸಾಯಿ ಸುದರ್ಶನ್ ಅವರು 2 ಇನ್ನಿಂಗ್ಸ್ನಲ್ಲಿ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಡೌಟೇ ಬೇಡ ನಿಮಗೆ. ಬಿಕಾಸ್ ನೀವು ಪ್ರೀವಿಯಸ್ ಅಂದರೆ ಲಾಸ್ಟ್ ಸೀಸನ್ನ ನೋಡ್ಬೋದು, ಸಾಯಿ ಸುದರ್ಶನ್ ಅವರು ಗುಜರಾತ್ ಟೀಮ್ಗೆ ತುಂಬಾ ಇಂಪಾರ್ಟೆನ್ಸ್ ಆಗಿ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಸೀಸನಲ್ಲೂ ಕೂಡ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಫಸ್ಟ್ನೇ ಮ್ಯಾಚ್ ಆಗಿರೋದ್ರಿಂದ ಸೊ ಒಂದು ಒಳ್ಳೆ ಸ್ಕೋರ್ ಅವ್ರ ಕಡೆಯಿಂದ ಬರ್ಬೋದು. ಅವರು 2 ಇನ್ನಿಂಗ್ಸ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಗ್ಬೋದು, ಚೇಸಿಂಗ್ನಲ್ಲೂ ಕೂಡ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಅವ್ರ ಜೊತೆ ಗಿಲ್ ಹಾಗೂ ಬಟ್ಲರ್ ಅವರು ಸಾಥ್ನ ಕೊಡ್ತಾರೆ ಸ್ನೇಹಿತರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸಾಯಿ ಸುದರ್ಶನ್ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್
ಓಪನರ್ ಯಾರು ಬರ್ತಾರೆ ಅವರು ಯಾರು ಓಪನರ್ಸ್ ಬರ್ತಾರೆ ಅವರು ಅದರಲ್ಲಿ ಒಬ್ಬರು ಅಂಡರ್ 20 ಔಟ್ ಆಗ್ತಾರೆ ಸ್ನೇಹಿತರೆ. ಬಿಕಾಸ್ ಪವರ್ ಪ್ಲೇನಲ್ಲಿ ಬೌಲ್ ಮಾಡೋಕ್ಕೆ ಹರ್ಷದೀಪ್ ಸಿಂಗ್ ಅವರಿದ್ದಾರೆ, ಜೇಮ್ಸನ್ ಅವರಿದ್ದಾರೆ, ರಬಡ್ ಅವರಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಚಹಲ್ ಅವರಿದ್ದಾರೆ. ಸೊ ಯಾರು ಕೂಡ ಬರ್ಬೋದು. ಸೊ ಪವರ್ ಪ್ಲೇನಲ್ಲಿ 1 ವಿಕೆಟ್ ಅಂತೂ ಡೆಫಿನೆಟ್ಲಿ ಕಳ್ಕೊತಾರೆ. 20 ರನ್ಸ್ ಒಳಗಡೆ ಕಳ್ಕೊತಾರೆ ಸ್ನೇಹಿತರೆ. ಆ್ಯಂಡ್ ಫಿಲಿಪ್ಸ್ ಅವರು ಕೂಡ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡ್ತಾರೆ. ಆ್ಯಂಡ್ ಅವರಿಗೆ ಜಾಸ್ತಿ ಬಾಲ್ ಸಿಗಲ್ಲ ಆಡೋಕ್ಕೆ, ಬಟ್ ಆದರೆ ಒಂದು ಒಳ್ಳೆ ಸ್ಕೋರ್ನ ಅವ್ರ ಕಡೆಯಿಂದ ನಾವು ನೋಡ್ಬೋದು. ಒಂದು ಒಳ್ಳೆ ಬೆಸ್ಟ್ ಬ್ಯಾಟಿಂಗ್ನ ನಾವು ನೋಡ್ಬೋದು ಸ್ನೇಹಿತರೆ. ಕರ್ಗಿಸ್, ರಬಡ ಅಥವಾ ಸಿರಾಜ್ ಅವರು 3 ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಡೆಫಿನೆಟ್ಲಿ ಗುಜರಾತ್ ಪರ ಸಿರಾಜ್ ಹಾಗೂ ರಬಡ ಇಬ್ಬರಲ್ಲಿ ಯಾರಾದರೂ ಒಬ್ಬರು 3 ವಿಕೆಟ್ನ ತೊಗೊಳ್ತಾರೆ ಸ್ನೇಹಿತರೆ. ಇನ್ನು ರಶೀದ್ ಖಾನ್ ಅವರು ಮಿನಿಮಮ್ 2 ವಿಕೆಟ್ನ ತೊಗೊತಾರೆ. ಇಫ್ ಏನಾದರೂ ಗುಜರಾತ್ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂದರೆ ರಶೀದ್ ಖಾನ್ ಅವರಿಗೆ ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ಮಿನಿಮಮ್ 2 ವಿಕೆಟ್ನ ತೊಗೊತಾರೆ. ಇನ್ನು ನಮ್ಮ ಸಿರಾಜ್ ಅವ್ರು ಏನಿದ್ದಾರೆ ಅವರು ಪವರ್ ಪ್ಲೇನಲ್ಲಿ ಬರೋದು ಡೌಟ್ ಇದೆ, ಮಿಡ್ ಆರ್ಡರ್ನಲ್ಲಿ ಬರ್ತಾರೆ. ಸೊ ನನ್ನ ಪ್ರಕಾರ ಸಿರಾಜ್ ಅವರಿಗೆ 3 ವಿಕೆಟ್ ಬೀಳೋ ಚಾನ್ಸ್ ಇದೆ ಸ್ನೇಹಿತರೆ. ನೀವು ಪ್ರಾಕ್ಟೀಸ್ ಮ್ಯಾಚಸಲ್ಲಿ ನೋಡೋದಾದರೆ ತುಂಬ ಚೆನ್ನಾಗಿನೇ ಬೌಲ್ನ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಸಿರಾಜ್ ಹಾಗೂ ರಶೀದ್ ಖಾನ್ ಅವರಿಗೆ ವಿಕೆಟ್ನ ತೊಗೋಬೋದು ಸ್ನೇಹಿತರೆ. ಮ್ಯಾಚ್ ಹಾಗೂ ಟಾಸ್ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು ಟಾಸ್ ಗುಜರಾತ್ ಅವರು ಗೆಲ್ತಾರೆ, ಮ್ಯಾಚನ್ನು ಪಂಜಾಬ್ ಅವರು ಗೆಲ್ಲೋ ಚಾನ್ಸ್ ಇದೆ. ಬಿಕಾಸ್ ಗುಜರಾತ್ಗಿಂತ ಪಂಜಾಬ್ ಟೀಮ್ ಏನಿದೆ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಸೊ ನನ್ನ ಪ್ರಿಡಿಕ್ಷನ್ ಪ್ರಕಾರ, ನನ್ನ ಸೆನ್ಸ್ ಪ್ರಕಾರ ಟಾಸ್ನ ಗುಜರಾತ್ ಗೆಲ್ತಾರೆ, ಮ್ಯಾಚ್ ಪಂಜಾಬ್ನ ಗೆಲ್ತಾರೆ ಸ್ನೇಹಿತರೆ. ಇಲ್ಲಿ ಲಾಸ್ಟ್ ನಡೆದಂಥ 4 ಮ್ಯಾಚಸ್ಗೂ ಕೂಡ ನಾನು ಕೊಟ್ಟಿರುವಂಥ ಪ್ರಿಡಿಕ್ಷನ್ ಪಾಸ್ ಆಗಿದೆ ಸ್ನೇಹಿತರೆ. ನಿಮಗೆ ಡೌಟ್ ಇದ್ದರೆ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ನಾನು ಸುಳ್ಳು ಹೇಳ್ತೀನಿ ಅಂತ ತುಂಬ ಜನ ಥಿಂಕ್ ಮಾಡ್ಬೋದು. ಕೆಲವರು ಈಗ ನಡೀತಿರೋದು ಅದೇ ಅಲ್ವಾ, ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಕೆಲವರು ವೀಡಿಯೋಸ್ನ ಹಾಕ್ತಾರೆ ಪ್ರಿಡಿಕ್ಷನ್ ಪಾಸ್ ಆಗಿದೆ ಅಂತ. ಅದು ಇಲ್ವೇ ಇಲ್ಲ. ಅಲ್ಲಿ ನಾನು ಅಪ್ಲೋಡ್ ಮಾಡಿರೋದು ಟೈಮಿಂಗ್ ಶೋ ಆಗುತ್ತಲ್ವ, ನೀವು ಅಲ್ಲಿ ನಾನು ಕೊಟ್ಟಿರುವಂಥ ಪ್ರಿಡಿಕ್ಷನ್ನ ನೀವು ನೋಡ್ಬೋದು ಸ್ನೇಹಿತರೆ. ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 170 to 190 ಇರ್ಬೋದು. ಮೋರ್ ದೆನ್ 200 ಕೂಡ ಆಗೋ ಚಾನ್ಸಸ್ ಇದೆ. ಬಿಕಾಸ್ 200 ಅನ್ನೋದು ಈಗ 100 ಥರ ಆಗಿಬಿಟ್ಟಿದೆ T20ಯಲ್ಲಿ. ಸೊ ಬಟ್ ಇದು ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 170 to 190 ಇದೆ. ಮ್ಯಾಚನ್ನ ಪಂಜಾಬ್ ಅವ್ರು ಗೆಲ್ತಾರೆ ಸ್ನೇಹಿತರೆ. ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ನೋಡೋದು ಸ್ನೇಹಿತರೆ, ಇಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಬಟ್ಲರ್ ಅವರಿದ್ದಾರೆ, ಸಿಂಗ್ ಅವರಿದ್ದಾರೆ, ಶ್ರೇಯಸ್ ಅಯ್ಯರ್, ಗಿಲ್, ಸುದರ್ಶನ್, ಸ್ಟೋನಿಸ್, ಒಮರ್ ಜಾಯಿ, ಚಹಲ್, ರಶೀದ್ ಖಾನ್, ಸಿರಾಜ್, ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಟ್ಲರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಸಾಯಿ ಸುದರ್ಶನ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ, ಅಥವಾ ಬಟ್ಲರ್ ಅವರು ಓಪನರ್ ಆಗಿ ಬರಲ್ಲ, ಒನ್ ಆಗಿ ಬರ್ತಾರೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಗಿಲ್ ಅವರು ಅಂಡರ್ 20 ಒಳಗೆ ಔಟ್ ಆಗೋ ಚಾನ್ಸ್ ಇದೆ. ಸೊ ಸಾಯಿ ಸುದರ್ಶನ್, ಬಟ್ಲರ್ ಅವ್ರದ್ದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಒಂದು ಒಳ್ಳೆ ಸ್ಕೋರ್ ಸೆಟ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಸಿಂಗ್, ಅಯ್ಯರ್, ಸ್ಟೋನಿಸ್, ಒಮರ್ ಜೈನ ಇವ್ರು 4 ಜನದಲ್ಲಿ ಶ್ರೇಯಸ್ ಅಯ್ಯರ್, ಸ್ಟೋನಿಸ್ ಇವರಿಬ್ಬರದ್ದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಅಂತ ನನ್ನ ಪ್ರಕಾರ ನನಗನ್ಸುತ್ತೆ. ನನ್ನ ಬೌಲಿಂಗ್ ಯೂನಿಟ್ನ ನೋಡೋದಾದರೆ ಚಹಲ್, ರಶೀದ್ ಖಾನ್, ಸಿರಾಜ್ ಅವರು, ಸಿಂಗ್ ಅವರು ಇದ್ದಾರೆ ಸ್ನೇಹಿತರೆ. ಇಲ್ಲಿ ಪಂಜಾಬ್ ಅವ್ರ ಬೌಲರ್ಸು 4 ಜನ ಇದ್ದಾರೆ ಸ್ನೇಹಿತರೆ. ಬಿಕಾಸ್ ತುಂಬಾ ಫಾರ್ಮಲ್ಲಿದ್ದಾರೆ ಆ್ಯಂಡ್ ತುಂಬಾ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಇಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕಂತ ನೀವು ಒಮರ್ ಜಾಯಿ ಅವ್ರನ್ನ ಸಿರಾಜ್ ಅವ್ರನ್ನ ತೆಗೆದುಬಿಟ್ಟು ರಬಡ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದ್ರೆ ಮಾಡ್ಕೋಬೋದು, ಅಥವಾ ರಶೀದ್ ಖಾನ್ ಅವ್ರನ್ನ ತೆಗೆದು ರಬಡ್ ಅವ್ರನ್ನ ಹಾಕ್ಕೊತೀನಿ ಅಂದ್ರೆ ಹಾಕೋಬೋದು ಸ್ನೇಹಿತರೆ. ಬಟ್ ನನ್ನ ಪ್ರಕಾರ ನೀವು ಆದಷ್ಟು ಪಂಜಾಬ್ ಪ್ಲೇಯರ್ಸ್ನ ಹಾಕೊಳ್ಳೋದು ಬೆಸ್ಟ್ ಸ್ನೇಹಿತರೆ. ಬಿಕಾಸ್ ಪಂಜಾಬ್ದು ಈ ಬೌಲಿಂಗ್ ಯೂನಿಟ್ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಬೌಲಿಂಗ್ ಎಲ್ಲರೂ ಫಾರ್ಮಲ್ಲಿದ್ದಾರೆ ಸ್ನೇಹಿತರೆ. ಎಲ್ಲ ಮ್ಯಾಚಸ್ನ ಆಡಿ ಬಂದಿರೋರು ಅಷ್ಟೇ. ಸೊ ಹಾಗಾಗಿ ನೀವು ಸ್ಟ್ರಾಂಗ್ ಆಗಿ ಬೌಲಿಂಗ್ ಯೂನಿಟ್ನ ಮಾಡ್ತೀನಿ ಅಂತಂದರೆ ನೀವು ಪಂಜಾಬ್ ಟೀಮ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಟೀಮ್ನ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಪಿಕ್ ಮಾಡ್ಕೊಳ್ಳಿ. ಶೋ ಹೋಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು. ಬಟ್ಲರ್, ಇಂಗ್ಲಿಷ್, ಶ್ರೇಯಸ್ ಅಯ್ಯರ್, ಗಿಲ್, ರುತ್ಫೋರ್ಡ್, ಸಾಯಿ ಸುದರ್ಶನ್, ಮ್ಯಾಕ್ಸ್ವೆಲ್, ಸ್ಟೋನಿಸ್, ಒಮರ್ ಜಾಯಿ, ರಶೀದ್ ಖಾನ್, ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಒಮರ್ ಜಾಯಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ನಡೆದಿರುವಂಥ ಮ್ಯಾಚಸ್ನ ನೋಡ್ಬೋದು, ಎಲ್ಲ ಆವ್ರೇಜ್ ಸ್ಕೋರ್ 150 ಮೇಲೇ ಇದೆ. ಸೊ ಹಾಗಾಗಿ ಇವತ್ತು ಮ್ಯಾಚ್ನಲ್ಲಿ ಕೂಡ 170, 190 ಬಂದಿದೆ. ಒಬ್ರಿಗೆ ಒಂದೊಂದು ವಿಕೆಟ್ ಬೀಳೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಅಷ್ಟೇ. ಸೊ ಅಮ್ಮಮ್ಮ ಅಂದರೆ 2 ವಿಕೆಟ್ ಬೀಳ್ಬೋದಾ ಅಷ್ಟೇ. ಬಟ್ ಬ್ಯಾಟಿಂಗ್ನಲ್ಲಿ ಎಲ್ಲರೂ 30, 40 ಹೊಡಿತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾನು ಆದಷ್ಟು ಬ್ಯಾಟರ್ಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀನಿ. ರುತ್ಫೋರ್ಡ್, ಸಾಯಿ ಸುದರ್ಶನ್ ಏನಿದ್ದಾರೆ ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ಅಂತಲೇ ಹೇಳ್ಬೋದು ಇನ್ ಗುಜರಾತ್ ಟೀಮ್. ಆ್ಯಂಡ್ ಇಂಗ್ಲಿಷ್, ಶ್ರೇಯಸ್ ಅಯ್ಯರ್, ಮ್ಯಾಕ್ಸ್ವೆಲ್, ಸ್ಟೋನಿಸ್, ಒಮರ್ ಜಾಯಿ. ಸ್ಟೋನಿಸ್, ಮ್ಯಾಕ್ಸ್ವೆಲ್ದು ಬ್ಯಾಟಿಂಗ್ ನಿಮಗೆ ಗೊತ್ತು, ನಾನು ಹೇಳೋ ನೆಸೆಸಿಟಿ ಇಲ್ಲ. ಇಬ್ಬರು ಕೂಡ ಕಮ್ಮಿ ಬಾಲ್ನಲ್ಲಿ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡುವಂಥ ಬ್ಯಾಟರ್ಸ್ಗಳು ಸ್ನೇಹಿತರೆ. ಸೊ ಇಲ್ಲಿ ಓವರಾಗಿ ಟೀಮ್ನ ನೋಡೋಕೆ ಹೋದರೆ ಬ್ಯಾಟಿಂಗ್ ಲೈನಪ್ಗೆ ನಾನು ಟೀಮ್ನ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ರಶೀದ್ ಖಾನ್ ಅವ್ರ ಪ್ಲೇಸಲ್ಲಿ ನೀವು ರಬಾಡ್ ಅವ್ರನ್ನ ಚೂಸ್ ಮಾಡ್ಕೊತೀರ ಅಂದ್ರೆ ಮಾಡ್ಕೋದು, ಅಥವಾ ಸಿರಾಜ್ ಅವ್ರನ್ನ ಮಾಡ್ಕೊತೀರ ಅಂದ್ರೆ ಮಾಡ್ಕೋಬೋದು. ಬಟ್ ರಶೀದ್ ಖಾನ್ ಅವ್ರನ್ನ ಚೂಸ್ ಮಾಡಿರೋದು ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಬ್ಯಾಟಿಂಗ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ರಶೀದ್ ಖಾನ್ ಅವ್ರನ್ನ ನಾನು ಚೂಸ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೋಬೋದು. ಇಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಬಟ್ಲರ್ ಅವರಿದ್ದಾರೆ, ಶ್ರೇಯಸ್ ಅಯ್ಯರ್, ಗಿಲ್, ರುತ್ಫೋರ್ಡ್, ಖಾನ್ ಅವ್ರನ್ನ ತೊಗೊಂಡಿದ್ದೀನಿ, ಒಮರ್ ಜಾಯಿ, ಜೇಮ್ಸನ್, ಚಹಲ್, ರಶೀದ್ ಖಾನ್, ಸಿರಾಜ್, ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಜೇಮ್ಸನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ, ಗಿಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಸಾಯಿ ಸುದರ್ಶನ್ ಅವರು ಔಟಾಗಿ ಗಿಲ್ ಏನಾದರೂ ಕ್ಲಿಕ್ ಆಗಿಬಿಟ್ರೆ
ಕಷ್ಟ ಅಲ್ವಾ ಸ್ನೇಹಿತರೆ? ಬಿಕಾಸ್ ನಾನು ಹೇಳಿದೆ ಓಪನರಲ್ಲಿ ಒಬ್ಬರು ಔಟ್ ಆಗ್ತಾರೆ, ಬಟ್ ಒಬ್ಬರು ಕ್ಲಿಕ್ ಆಗ್ತಾರೆ. ಸೊ ಇಲ್ಲಿ ಗಿಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದು, ಜೇಮ್ಸನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇವರು ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಪಾಯಿಂಟ್ ತೊಗೊಳ್ಳುವಂಥ ಎಬಿಲಿಟಿ ಇದೆ ಸ್ನೇಹಿತರೆ ಇವ್ರಿಗೂ ಕೂಡ. ಆ್ಯಂಡ್ ಬಟ್ಲರ್ ಅವ್ರನ್ನ ಚೂಸ್ ಮಾಡ್ಕೊಂಡು ನೀವು ಬಟ್ಲರ್ ಅವ್ರ ಜಾಗದಲ್ಲಿ ಬೇರೆಯವರು ತುಂಬ ಜನ ಪ್ಲೇಯರ್ಸ್ ಇದ್ದಾರೆ ಸ್ನೇಹಿತರೆ. ಬಿಕಾಸ್ ಇವರೆಲ್ಲ ಫಾರ್ಮ್ನ ಕಂಟಿನ್ಯೂ ಮಾಡಿರೋದ್ರಿಂದ ಸೊ ಇವ್ರ ಕಡೆಯಿಂದ ನಾವು ಒಂದು ಬಿಗ್ ಇನ್ನಿಂಗ್ಸ್ನ ನೋಡೋಕೆ ಸಿಗುತ್ತೆ ಸ್ನೇಹಿತರೆ. ಆ್ಯಂಡ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ನ ನೀವು ಮೇನಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಅವರು ಏನು ಬರ್ತಾರೆ ಮೇಯ್ನು ಅದರಲ್ಲಿ ಯಾರು ಇಂಪ್ಯಾಕ್ಟ್ ಪ್ಲೇಯರ್ನ ಕೂರಿಸಿರ್ತಾರೆ ನೀವು ತೊಗೊಳ್ಳಿ ಸ್ನೇಹಿತರೆ. ಬಿಕಾಸ್ ಏನಪ್ಪ ಅಂತ ಹೇಳಿದ್ರೆ ಇನ್ ಕೇಸ್ ಫಸ್ಟು ಬೌಲಿಂಗ್ ಪಂಜಾಬ್ನ ಚೂಸ್ ಮಾಡ್ತು ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ಏನು ಮಾಡ್ತಾರೆ, ಬ್ಯಾಟರ್ಸ್ನ ಕೂರಿಸಿರ್ತಾರೆ, ಕೂರಿಸಿ ಬೌಲರ್ಸ್ಗಳಿಗೆ ಚಾನ್ಸ್ ಕೊಡ್ತಾರೆ. ಅವ್ರದ್ದು ಬೌಲಿಂಗ್ ಮುಗಿದ್ಮೇಲೆ ಬ್ಯಾಟರ್ಸ್ ಒಳಗಡೆ ಬರ್ತಾರೆ. ಸೊ ಅದನ್ನ ನೀವು ನೋಡಿಕೊಂಡು ಟೀಮ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಟಾಸ್ ಆದಮೇಲೆ ನೀವು ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಯಾರಿದ್ದಾರೆ ಅವ್ರನ್ನ ನೋಡಿ ನೀವು ಟೀಮ್ನ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.